ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಜನ್ಮ ವೃತ್ತಾಂತವನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ದೇವಕಿಯ 8ನೆಯ ಮಗುವಾಗಿ ಭಗವಂತನು ಅವತರಿಸಿದನು. ದೇವಕಿಯ ಗರ್ಭದಲ್ಲಿ ದೇವೋತ್ತಮ ಪರಮಪುರುಷನು ಆಶ್ರಯವನ್ನು ಪಡೆದಿದ್ದ ಕಾರಣ ಆಕೆಯಲ್ಲಿದ್ದಂತಹ ದಿವ್ಯ ಪ್ರಭೆಯನ್ನು ಕಂಸನು ಗಮನಿಸಿದನು. ದೇವೋತ್ತಮ ಪರಮಪುರುಷನು ಅವಳ ಗರ್ಭದಲ್ಲಿ ಆಶ್ರಯ ಪಡೆದಿದ್ದಾನೆ ಎಂದು ಅವನು ನಿರ್ಣಯಿಸಿದನು. ಹಿಂದೆಂದೂ ಇವಳಿಗೆ ಇಂತಹ ಬೆರಗುಗೊಳಿಸುವ ಸೌಂದರ್ಯವಿರಲಿಲ್ಲ. ದೇವಕಿಯ ಗರ್ಭದಲ್ಲಿ ಆಶ್ಚರ್ಯಕರವಾದದ್ದು ಏನೋ ಇದೆ ಎನ್ನುವುದು ಅವನಿಗೆ ಅರ್ಥವಾಯಿತು. ಆತನಿಗೆ ಆತಂಕವಾಯಿತು. ದೇವೋತ್ತಮ ಪರಮಪುರುಷನು ಈಗ ಬಂದಿದ್ದಾನೆ, ಮುಂದೆ ನನ್ನನ್ನು ಕೊಲ್ಲುತ್ತಾನೆ ಎಂದು ಅವನಿಗೆ ಖಂಡಿತವಾಗಿ ತಿಳಿದಿತ್ತು. ಅವನು ಹೀಗೆ ಯೋಚನೆ ಮಾಡಿದ, ದೇವಕಿಯನ್ನು ಏನು ಮಾಡಬೇಕು? ನಿಶ್ಚಯವಾಗಿಯೂ ಅವಳ ಗರ್ಭದಲ್ಲಿ ವಿಷ್ಣು ಅಥವಾ ಶ್ರೀಕೃಷ್ಣನಿದ್ದಾನೆ. ಆದ್ದರಿಂದ ದೇವತೆಗಳ ಮಹತ್ಕಾರ್ಯವನ್ನು ಸಾಧಿಸಲು ಶ್ರೀಕೃಷ್ಣನು ಬಂದಿದ್ದಾನೆ ಎನ್ನುವುದು ಖಂಡಿತ. ನಾನು ಈಗಲೇ ದೇವಕಿಯನ್ನು ಕೊಂದರೂ ಆ ಮಹತ್ಕಾರ್ಯವನ್ನು ತಡೆಯಲಾಗುವುದಿಲ್ಲ. ವಿಷ್ಣುವಿನ ಸಂಕಲ್ಪವನ್ನು ವಿಫಲಗೊಳಿಸುವುದು ಯಾರಿಗೂ ಸಾಧ್ಯವಿಲ್ಲ. ಈ ವಿಷಯವು ಕಂಸನಿಗೂ ತಿಳಿದಿತ್ತು. ಭಗವಂತನ ನಿಯಮಗಳನ್ನು ಉಲ್ಲಂಘಿಸುವುದು ಸಾಧ್ಯವಿಲ್ಲ ಎಂದು ಬುದ್ಧಿ ಇರುವ ಯಾವುದೇ ಮನುಷ್ಯನಿಗೂ ಅರ್ಥವಾಗುತ್ತದೆ. ರಾಕ್ಷಸರು ಏನೇ ಅಡ್ಡಿಗಳನ್ನು ಒಡ್ಡಿದರೂ ಅವನ ಸಂಕಲ್ಪವು ಈಡೇರುತ್ತದೆ. ಕಂಸನು ಹೀಗೆ ಯೋಚಿಸಿದನು, ನಾನು ಈಗ ದೇವಕಿಯನ್ನು ಕೊಂದರೆ ವಿಷ್ಣುವು ತನ್ನ ಪರಮ ಸಂಕಲ್ಪವನ್ನು ಇನ್ನೂ ತೀವ್ರವಾಗಿ ಕಾರ್ಯಗತಗೊಳಿಸುವನು. ದೇವಕಿಯನ್ನು ಈಗ ಕೊಲ್ಲುವುದು ತೀರಾ ಹೇಯ ಕಾರ್ಯ. ಎಂತಹ ಮುಜುಗರದ ಸಂದರ್ಭದಲ್ಲಿಯೂ ಯಾರೂ ತನ್ನ ಕೀರ್ತಿಯನ್ನು ಕೊಲ್ಲಲು ಬಯಸುವುದಿಲ್ಲ. ಈಗ ನಾನು ದೇವಕಿಯನ್ನು ಕೊಂದರೆ ನನ್ನ ಕೀರ್ತಿಯು ಮಾಸುವುದು. ದೇವಕಿಯು ಒಬ್ಬ ಸ್ತ್ರೀ, ಅವಳು ನನ್ನ ರಕ್ಷಣೆಯಲ್ಲಿದ್ದಾಳೆ ಮತ್ತು ಗರ್ಭಿಣಿ. ಅವಳನ್ನು ನಾನು ಕೊಂದರೆ ಇಡೀ ಜೀವಮಾನದಲ್ಲಿ ಒಳ್ಳೆಯ ಕಾರ್ಯಗಳಿಂದ ಪಡೆದುಕೊಂಡ ನನ್ನ ಕೀರ್ತಿಯು ನಾಶವಾಗುವುದು. ಅತ್ಯಂತ ಕ್ರೂರಿಯಾದವನು ಈ ಜೀವಮಾನದಲ್ಲಿಯೇ ಸತ್ತಂತೆ. ಕ್ರೂರ ಮನುಷ್ಯನು ಬದುಕಿರುವಾಗ ಯಾರಿಗೂ ಅವನು ಇಷ್ಟವಾಗುವುದಿಲ್ಲ. ಅವನು ಸತ್ತ ಮೇಲೆ ಜನರು ಅವನನ್ನು ಶಪಿಸುತ್ತಾರೆ. ಅವನು ತನ್ನನ್ನು ದೇಹದೊಡನೆ ಗುರುತಿಸಿಕೊಳ್ಳುವುದರಿಂದ ಅವನ ಅವನತಿಯಾಗುತ್ತದೆ ಮತ್ತು ಅವನನ್ನು ನರಕದ ಅತ್ಯಂತ ಕತ್ತಲೆಯ ಭಾಗಕ್ಕೆ ನೂಕುತ್ತಾರೆ. ಹೀಗೆ ಕಂಸನು ದೇವಕಿಯನ್ನು ಆಗ ಕೊಲ್ಲುವುದರ ಸಾಧಕ ಬಾಧಕಗಳನ್ನು ಯೋಚಿಸಿದನು. ದೇವಕಿಯನ್ನು ಕೂಡಲೇ ಕೊಲ್ಲದೆ ಅನಿವಾರ್ಯವಾದ ಭವಿಷ್ಯತ್ತಿಗಾಗಿ ಕಾಯಲು ಕಂಸನು ನಿರ್ಧರಿಸಿದನು. ಆದರೆ ಅವನ ಮನಸ್ಸು ದೇವೋತ್ತಮ ಪರಮಪುರುಷನ ವಿಷಯದಲ್ಲಿ ದ್ವೇಷದಲ್ಲಿ ಮುಳುಗಿತು. ಅವನು ಮಗುವಿನ ಜನನಕ್ಕಾಗಿ ತಾಳ್ಮೆಯಿಂದ ಕಾಯುತ್ತಿದ್ದ. ತಾನು ಆಗಲೇ ದೇವಕಿಯ ಇತರ ಮಕ್ಕಳನ್ನು ಕೊಂದಂತೆಯೇ ಈ ಮಗುವನ್ನು ಕೊಲ್ಲಬಹುದು ಎಂದು ನಿರೀಕ್ಷಿಸುತ್ತಿದ್ದ. ಹೀಗೆ ದೇವೋತ್ತಮ ಪರಮಪುರುಷನ ವಿಷಯದಲ್ಲಿ ದ್ವೇಷಸಾಗರದಲ್ಲಿ ಮುಳುಗಿದ ಅವನು ಕುಳಿತಿರುವಾಗ, ನಿದ್ರೆ ಮಾಡುತ್ತಿರುವಾಗ, ನಡೆದಾಡುತ್ತಿರುವಾಗ, ಊಟ ಮಾಡುತ್ತಿರುವಾಗ, ಕೆಲಸ ಮಾಡುವಾಗ ಎಲ್ಲ ಸನ್ನಿವೇಶಗಳಲ್ಲಿಯೂ ಕೃಷ್ಣ ಮತ್ತು ವಿಷ್ಣುವನ್ನು ಕುರಿತು ಯೋಚಿಸಲು ಪ್ರಾರಂಭಿಸಿದ. ಅವನ ಮನಸ್ಸು ದೇವೋತ್ತಮ ಪರಮಪುರುಷನ ಯೋಚನೆಯಲ್ಲಿ ಎಷ್ಟು ಮುಳುಗಿತ್ತೆಂದರೆ ಪರೋಕ್ಷವಾಗಿ ಅವನು ಶ್ರೀಕೃಷ್ಣನನ್ನು ಮಾತ್ರ ಕಾಣುತ್ತಿದ್ದ. ಅವನ ಮನಸ್ಸು ಶ್ರೀಕೃಷ್ಣನಲ್ಲಿಯೇ ಮುಳುಗಿ ಹೋಗಿದ್ದರೂ ಅವನು ಕೃಷ್ಣನನ್ನು ಶತ್ರುವೆಂದು ಯೋಚಿಸುತ್ತಿದ್ದುದರಿಂದ ದುರದೃಷ್ಟವಶಾತ್ ಅವನನ್ನು ಭಕ್ತ ಎಂದು ಪರಿಗಣಿಸುವುದಿಲ್ಲ. ಮಹಾಭಕ್ತನ ಮನಸ್ಸು ಸದಾ ಕೃಷ್ಣನಲ್ಲಿ ತನ್ಮಯವಾಗಿರುತ್ತದೆ. ಆದರೆ ಭಕ್ತನು ಅವನ ವಿಷಯವಾಗಿ ಪ್ರೀತಿಯಿಂದ ಯೋಚಿಸುತ್ತಾನೆ, ದ್ವೇಷದಿಂದಲ್ಲ. ಶ್ರೀಕೃಷ್ಣನ ವಿಷಯವಾಗಿ ಪ್ರೀತಿಯಿಂದ ಯೋಚಿಸುವುದು ಕೃಷ್ಣ ಪ್ರಜ್ಞೆ. ಆದರೆ ಕೃಷ್ಣನನ್ನು ಕುರಿತು ಹಗೆತನದಿಂದ ಯೋಚಿಸುವುದು ಕೃಷ್ಣ ಪ್ರಜ್ಞೆಯಲ್ಲ. ಈ ಸಮಯದಲ್ಲಿ ಮಹರ್ಷಿ ನಾರದರು ಮತ್ತು ಅನೇಕ ದೇವತೆಗಳು ಕಂಸನ ಕಾರಾಗೃಹವನ್ನು ಅದೃಶ್ಯವಾಗಿ ಪ್ರವೇಶಿಸಿದರು. ಅವರು ಶ್ರೇಷ್ಠ ಸ್ತೋತ್ರಗಳಿಂದ ದೇವೋತ್ತಮ ಪರಮಪುರುಷನಿಗೆ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು. ಈ ಸ್ತೋತ್ರಗಳಿಂದ ಭಕ್ತರಿಗೆ ತುಂಬ ಆನಂದವಾಗುತ್ತದೆ. ಅವರ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಅವರ ಪ್ರಾರಂಭದ ಮಾತುಗಳಲ್ಲೇ ಭಗವಂತನು ತನ್ನ ಮಾತನ್ನು ನಡೆಸಿಕೊಟ್ಟಿದ್ದಾನೆ ಎಂದು ಹೊಗಳಿದರು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಸಾಧುಗಳನ್ನು ರಕ್ಷಿಸಿ ದುಷ್ಕರ್ಮಿಗಳನ್ನು ನಾಶ ಮಾಡಲು ಶ್ರೀಕೃಷ್ಣನು ಈ ಭೌತಿಕ ಜಗತ್ತಿಗೆ ಬರುತ್ತಾನೆ. ಇದು ಅವನ ಪ್ರತಿಜ್ಞೆ. ಈ ಪ್ರತಿಜ್ಞೆಯನ್ನು ಪೂರೈಸಲು ಭಗವಂತನು ದೇವಕಿಯ ಗರ್ಭದಲ್ಲಿ ನೆಲೆಸಿದ್ದಾನೆ ಎಂದು ದೇವತೆಗಳಿಗೆ ಅರ್ಥವಾಯಿತು. ತನ್ನ ಮಹತ್ಕಾರ್ಯವನ್ನು ಸಾಧಿಸಲು ಭಗವಂತನು ಅವತರಿಸುತ್ತಾನೆ ಎಂದು ದೇವತೆಗಳಿಗೆ ಸಂತೋಷವಾಯಿತು. ಅವರು ಅವನನ್ನು ಸತ್ಯಂ ಪರಂ ಎಂದರೆ ಪರಮ ಪರಿಪೂರ್ಣ ಸತ್ಯ ಎಂದು ಕರೆದರು. ಪ್ರತಿಯೊಬ್ಬರೂ ಸತ್ಯಕ್ಕಾಗಿ ಹುಡುಕಾಡುತ್ತಿದ್ದಾರೆ. ಇದು ಬದುಕಿನ ಚಿಂತನಶೀಲ ವಿಧಾನ. ಕೃಷ್ಣನೇ ಪರಮಪೂರ್ಣ ಸತ್ಯ ಎಂದು ದೇವತೆಗಳು ತಿಳಿಸಿಕೊಡುತ್ತಾರೆ. ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞಾವಂತನಾದವನು ಪರಿಪೂರ್ಣ ಸತ್ಯವನ್ನು ಪಡೆಯಬಹುದು. ಶ್ರೀಕೃಷ್ಣನೇ ಸಂಪೂರ್ಣ ಸತ್ಯ. ಅನಂತಕಾಲದ 3 ಘಟ್ಟಗಳಲ್ಲಿಯೂ ಸಾಪೇಕ್ಷ ಸತ್ಯವು ಸತ್ಯವಲ್ಲ.
ಕಾಲವನ್ನು ಭೂತ, ವರ್ತಮಾನ ಮತ್ತು ಭವಿಷ್ಯತ್ತೆಂದು ಭಾಗ ಮಾಡುತ್ತಾರೆ. ಭೂತ, ವರ್ತಮಾನ ಮತ್ತು ಭವಿಷ್ಯತ್ತು ಮೂರರಲ್ಲಿಯೂ ಶ್ರೀಕೃಷ್ಣನು ಸದಾ ಸತ್ಯ. ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲವನ್ನೂ ಪರಮಸಮಯವು ನಿಯಂತ್ರಿಸುತ್ತದೆ. ಆದರೆ ಸೃಷ್ಟಿಗೂ ಮೊದಲು ಶ್ರೀಕೃಷ್ಣನು ಇದ್ದ. ಸೃಷ್ಟಿಯಾದ ನಂತರ ಎಲ್ಲವೂ ಶ್ರೀಕೃಷ್ಣನಲ್ಲಿದೆ. ಸೃಷ್ಟಿಯು ಮುಗಿದು ಹೋದಾಗಲೂ ಶ್ರೀಕೃಷ್ಣನು ಇರುತ್ತಾನೆ. ಆದ್ದರಿಂದ ಎಲ್ಲ ಸನ್ನಿವೇಶಗಳಲ್ಲೂ ಅವನು ಪರಿಪೂರ್ಣ ಸತ್ಯ. ಭೌತಿಕ ಜಗತ್ತಿನಲ್ಲಿ ಯಾವುದೇ ಸತ್ಯವು ಇರುವುದಾದರೆ ಅದು ಪರಮಸತ್ಯನಾದ ಶ್ರೀಕೃಷ್ಣನಿಂದ ಹೊರಹೊಮ್ಮುತ್ತದೆ. ಭೌತಿಕ ಜಗತ್ತಿನಲ್ಲಿ ಏನಾದರೂ ಸಮೃದ್ಧಿಯು ಇದ್ದರೆ ಅದು ಶ್ರೀಕೃಷ್ಣನಿಂದ ಬಂದದ್ದು. ಭೌತಿಕ ಜಗತ್ತಿನಲ್ಲಿ ಏನಾದರೂ ಯಶಸ್ಸು ಇದ್ದರೆ ಅದು ಶ್ರೀಕೃಷ್ಣನಿಂದಲೇ ಬಂದಿರುವಂತಹದ್ದು. ಭೌತಿಕ ಜಗತ್ತಿನಲ್ಲಿ ಶಕ್ತಿ ಇದ್ದರೆ ಆ ಶಕ್ತಿಯ ಮೂಲ ಶ್ರೀಕೃಷ್ಣ. ಜ್ಞಾನದ ಮೂಲವೂ ಶ್ರೀಕೃಷ್ಣ. ಆದ್ದರಿಂದಲೇ ಎಲ್ಲ ಸತ್ಯಗಳಿಗೂ ಶ್ರೀಕೃಷ್ಣನೇ ಆಕರ. ಭೌತಿಕ ಜಗತ್ತು ಮುಖ್ಯವಾಗಿ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶಗಳೆಂಬ ಪಂಚಭೂತಗಳಿಂದ ಆಗಿದೆ. ಈ ಪಂಚಭೂತಗಳು ಶ್ರೀಕೃಷ್ಣನಿಂದಲೇ ಬಂದವು. ದೇವತೆಗಳು ಭೌತಿಕ ಅಭಿವ್ಯಕ್ತಿಯನ್ನು ವಿಶ್ಲೇಷಿಸುತ್ತಾ ದೇವೋತ್ತಮ ಪರಮಪುರುಷನ ಪರಮರೂಪಕ್ಕೆ ಪ್ರಾರ್ಥನೆಯನ್ನು ಮುಂದುವರಿಸಿದರು. ಭೌತಿಕ ಅಭಿವ್ಯಕ್ತಿ ಎಂದರೇನು? ಅದೊಂದು ಮರದಂತೆ. ಮರವು ಭೂಮಿಯ ಮೇಲೆ ನಿಂತಿರುತ್ತದೆ. ಹಾಗೆಯೇ ಭೌತಿಕ ಅಭಿವ್ಯಕ್ತಿಯ ವೃಕ್ಷವು ಭೌತಿಕ ಪ್ರಕೃತಿಯ ಭೂಮಿಯ ಮೇಲೆ ನಿಂತಿದೆ. ಈ ಭೌತಿಕ ಅಭಿವ್ಯಕ್ತಿಯನ್ನು ಮರಕ್ಕೆ ಹೋಲಿಸಲು ಕಾರಣವೇನೆಂದರೆ, ತಕ್ಕಷ್ಟು ಕಾಲ ಕಳೆದ ನಂತರ ಮರವನ್ನು ಕತ್ತರಿಸಿ ಹಾಕುತ್ತಾರೆ. ಮರಕ್ಕೆ ವೃಕ್ಷ ಎಂದು ಹೆಸರು. ವೃಕ್ಷ ಎಂದರೆ ಕಡೆಗೆ ಕಡಿದು ಹಾಕುವ ವಸ್ತು ಎಂದರ್ಥ. ಆದ್ದರಿಂದ ಭೌತಿಕ ಅಭಿವ್ಯಕ್ತಿಯ ಈ ಮರವನ್ನು ಪರಮಸತ್ಯ ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಭೌತಿಕ ಅಭಿವ್ಯಕ್ತಿಯ ಮೇಲೆ ಕಾಲವು ಪ್ರಭಾವವನ್ನು ಬೀರಬಲ್ಲದು. ಆದರೆ ಶ್ರೀಕೃಷ್ಣನ ದೇಹವು ಶಾಶ್ವತ. ಭೌತಿಕ ಅಭಿವ್ಯಕ್ತಿಗೆ ಮೊದಲೇ ಅವನು ಅಸ್ತಿತ್ವದಲ್ಲಿ ಇದ್ದ. ಭೌತಿಕ ಅಭಿವ್ಯಕ್ತಿ ಇರುವಾಗಲೂ ಅವನು ಇರುತ್ತಾನೆ. ಅದು ಕರಗಿ ಹೋದಾಗಲೂ ಅವನು ಇರುತ್ತಾನೆ. ಈ ವೃಕ್ಷದ ಉದಾಹರಣೆಯನ್ನು ಕಠೋಪನಿಷತ್ತು ಹೇಳುತ್ತದೆ. ಈ ಮರದಲ್ಲಿ 2 ಬಗೆಯ ಫಲಗಳು, ಸುಖ ಮತ್ತು ದುಃಖ. ದೇಹವೆಂಬ ಮರದ ಮೇಲಿರುವವರು 2 ಪಕ್ಷಿಗಳಂತೆ. ಒಂದು ಪಕ್ಷಿಯು ಪರಮಾತ್ಮನಾಗಿದ್ದಾನೆ, ಇನ್ನೊಂದು ಪಕ್ಷಿಯು ಜೀವಾತ್ಮ. ಜೀವಾತ್ಮನು ಈ ಭೌತಿಕ ಅಭಿವ್ಯಕ್ತಿಯ ಹಣ್ಣುಗಳನ್ನು ತಿನ್ನುತ್ತಿದ್ದಾನೆ. ಕೆಲವೊಮ್ಮೆ ಅವನು ಸುಖವೆಂಬ ಹಣ್ಣನ್ನು ತಿನ್ನುತ್ತಾನೆ, ಹಲವೊಮ್ಮೆ ದುಃಖವೆಂಬ ಹಣ್ಣನ್ನು ತಿನ್ನುತ್ತಾನೆ. ಆದರೆ ಇನ್ನೊಂದು ಪಕ್ಷಿಗೆ ಸುಖದ ಅಥವಾ ದುಃಖದ ಫಲಗಳನ್ನು ತಿನ್ನುವುದರಲ್ಲಿ ಆಸಕ್ತಿ ಇಲ್ಲ, ಏಕೆಂದರೆ ಅದು ಆತ್ಮತೃಪ್ತ. ದೇಹವೆಂಬ ಮರದಲ್ಲಿರುವ ಒಂದು ಪಕ್ಷಿಯು ಹಣ್ಣುಗಳನ್ನು ತಿನ್ನುತ್ತಿದೆ, ಇನ್ನೊಂದು ಪಕ್ಷಿ ಸಾಕ್ಷಿಯಾಗಿ ಮಾತ್ರ ಇದೆ ಎಂದು ಕಠೋಪನಿಷತ್ತು ಹೇಳುತ್ತದೆ. ಗಿಡದ ಬೇರುಗಳು 3 ದಿಕ್ಕುಗಳಲ್ಲಿ ಹರಡಿಕೊಂಡಿವೆ ಎಂದರೆ ಈ ಮರದ ಬೇರುಗಳು ಸತ್ವ, ರಜಸ್ಸು ಮತ್ತು ತಮಸ್ಸುಗಳೆಂಬ 3 ಗುಣಗಳು ಎಂದರ್ಥ. ಮರದ ಬೇರುಗಳು ವಿಸ್ತರಿಸಿಕೊಳ್ಳುವ ಹಾಗೆ ಭೌತಿಕ ಪ್ರಕೃತಿಯ 3 ಗುಣಗಳ ಸಹಯೋಗದಿಂದ ಮನುಷ್ಯನು ಭೌತಿಕ ಅಸ್ತಿತ್ವದಲ್ಲಿ ತನ್ನ ದೈಹಿಕ ಅಸ್ತಿತ್ವವನ್ನು ಬೆಳೆಸಿಕೊಳ್ಳುತ್ತಾನೆ. ಫಲಗಳಿಗೆ 4 ಬಗೆಯ ರುಚಿಗಳಿರುತ್ತವೆ: ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಇವುಗಳನ್ನೇ ನಾವು ಚತುರ್ವಿಧ ಪುರುಷಾರ್ಥಗಳು ಎಂದು ಕರೆಯುತ್ತೇವೆ. ಭೌತಿಕ ಪ್ರಕೃತಿಯಲ್ಲಿ ತ್ರಿಗುಣಗಳ ಸಹಯೋಗಕ್ಕೆ ಅನುಗುಣವಾಗಿ ಜೀವಿಗಳು ವಿವಿಧ ಧರ್ಮಪರತೆ, ಆರ್ಥಿಕ ಬೆಳವಣಿಗೆ, ಇಂದ್ರಿಯ ತೃಪ್ತಿ ಮತ್ತು ಮುಕ್ತಿಯನ್ನು ಸವಿಯುತ್ತಾರೆ. ವಾಸ್ತವವಾಗಿ ಎಲ್ಲ ಭೌತಿಕ ಕಾರ್ಯಗಳು ನಡೆಯುವುದು ಅಜ್ಞಾನದಲ್ಲಿ. ಆದರೆ 3 ಗುಣಗಳು ಇರುವುದರಿಂದ ಕೆಲವೊಮ್ಮೆ ಸತ್ವ ಅಥವಾ ರಜಸ್ಸು ತಮಸ್ಸನ್ನು ಮರೆಮಾಡುತ್ತದೆ. ಈ ಭೌತಿಕ ಫಲಗಳ ರುಚಿಯು ಪಂಚೇಂದ್ರಿಯಗಳ ಮೂಲಕ ಸ್ವೀಕೃತವಾಗುತ್ತದೆ. ಜ್ಞಾನವನ್ನು ಸಂವಹನ ಮಾಡುವ ಪಂಚೇಂದ್ರಿಯಗಳು 6 ಬಗೆಯ ಚಾಟಿಗಳಿಗೆ ಅಧೀನ. ಇವು ರೋದನ, ಮಾಯೆ, ಶಕ್ತಿಹೀನತೆ, ಸಾವು, ಹಸಿವು ಮತ್ತು ತೃಷೆ. ಈ ಭೌತಿಕ ದೇಹವನ್ನು ಅಥವಾ ಭೌತಿಕ ಅಭಿವ್ಯಕ್ತಿಯನ್ನು 7 ಪದರಗಳು ಮುಚ್ಚುತ್ತವೆ: ಚರ್ಮ, ರಕ್ತ, ಮಾಂಸ, ಕೊಬ್ಬು, ಮೂಳೆ, ಅಸ್ಥಿಮಜ್ಜೆ ಮತ್ತು ವೀರ್ಯ. ಮರಕ್ಕೆ 8 ರೆಂಬೆಗಳು: ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಮನಸ್ಸು, ಬುದ್ಧಿಶಕ್ತಿ ಮತ್ತು ಅಹಂಕಾರ. ಈ ಶರೀರಕ್ಕೆ 9 ದ್ವಾರಗಳು: 2 ಕಣ್ಣುಗಳು, 2 ಮೂಗಿನ ಹೊಳ್ಳೆಗಳು, 2 ಕಿವಿಗಳು, ಬಾಯಿ, ಜನನೇಂದ್ರಿಯ, ಗುದದ್ವಾರ. ದೇಹದೊಳಗೆ ಸಾಗುವ ವಾಯುವು 10 ಬಗೆಯದು: ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ. ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ. ಇಲ್ಲಿ ವರ್ಣಿಸಿರುವ ಭೌತಿಕ ಅಭಿವ್ಯಕ್ತಿಯ ಮೂಲ ಕಾರಣ ದೇವೋತ್ತಮ ಪರಮಪುರುಷ. ದೇವೋತ್ತಮ ಪರಮಪುರುಷನು ತನ್ನನ್ನು ವಿಸ್ತರಿಸಿಕೊಂಡು ಭೌತಿಕ ಜಗತ್ತಿನ ತ್ರಿಗುಣಗಳ ಮೇಲೆ ಅಧಿಕಾರವನ್ನು ವಹಿಸುತ್ತಾನೆ. ಶ್ರೀವಿಷ್ಣುವು ಸತ್ವಗುಣದ ಪ್ರಭುವಾಗುತ್ತಾನೆ, ಬ್ರಹ್ಮನು ರಜೋಗುಣದ ಪ್ರಭುವಾಗುತ್ತಾನೆ, ಶಿವನು ತಮಸ್ಸಿನ ಪ್ರಭುವಾಗುತ್ತಾನೆ. ಬ್ರಹ್ಮನು ರಜೋಗುಣದ ಮೂಲಕ ಈ ಅಭಿವ್ಯಕ್ತಿಯನ್ನು ಸೃಷ್ಟಿಸುತ್ತಾನೆ,
ವಿಷ್ಣುವು ಸತ್ವಗುಣದಿಂದ ಈ ಅಭಿವ್ಯಕ್ತಿಯನ್ನು ರಕ್ಷಿಸುತ್ತಾನೆ. ಶಿವನು ತಮೋಗುಣದಿಂದ ಅದನ್ನು ನಾಶ ಮಾಡುತ್ತಾನೆ. ದೇವತೆಗಳು ಗರ್ಭದಲ್ಲಿದ್ದಂತಹ ಭಗವಾನ್ ಶ್ರೀಕೃಷ್ಣನಿಗೆ ಮಾಡಿದ ಪ್ರಾರ್ಥನೆಯ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.